ಸರ್ಕಾರಕ್ಕೀಗ ಗ್ಯಾರಂಟಿ ಯೋಜನೆಗಳ ಎಫೆಕ್ಟ್ ತಟ್ಟುತ್ತಾ ಹಾಗಾದ್ರೆ ಫ್ರೀ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೊಸ ವರಸೆ ಇದು. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿರೋದೇನು? ಎಲ್ಲ ಫ್ರೀ ಕೊಟ್ರೆ ಸರ್ಕಾರ ನಡೆಸೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು. ಹಾಗಾದ್ರೆ ಸರ್ಕಾರಕ್ಕೆ ಗ್ಯಾರಂಟಿ ಎಫೆಕ್ಟ್ ತಟ್ತಾ? ಫ್ರೀ ಸ್ಕೀಮ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೊಸ ವರಸೆ. ಎಲ್ಲ ಫ್ರೀ ಕೊಟ್ರೆ ಸರ್ಕಾರ ನಡೆಸೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಶೀಘ್ರವೇ ಆದಷ್ಟು ಬೇಗ ಕಾವೇರಿ ನೀರಿನ ದರ ಏರಿಕೆ ಮಾಡಲಾಗುತ್ತೆ ಅಂತ ಸೂಚಿಸಲಾಗಿದೆ. ಇನ್ಮೇಲೆ ಫ್ರೀ ಕೊಡಲ್ಲ, 1 ಪೈಸೆ ಆದ್ರೂ ಕೂಡ ಬಿಲ್ ಕಟ್ಟಬೇಕು ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಶಿವಕುಮಾರ್. ಕಾವೇರಿ ನೀರಿನ ದರ ಹೆಚ್ಚಳ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಫ್ರೀ ನೀರು ಕೊಡ್ತಾ ಇದ್ದೆ, ಸರ್ಕಾರಿ ನೌಕರರು ಸಂಬಳ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಸರಿದೂಗಿಸಬೇಕು ಅಂತ ಇದ್ರೆ ನಾವು ದರವನ್ನ ಏರಿಸಲೇಬೇಕು ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಡಿಕೆಶಿ ನೇತೃತ್ವದಲ್ಲಿ ನೀರಿನ ದರ ಏರಿಕೆಯ ಸಭೆ ನಡೀತು. ಈ ಸಭೆಯ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತನ್ನ ನೋಡ್ತಾ ಇದ್ದೀವಿ. ಎಲ್ಲ ಫ್ರೀ ಕೊಟ್ರೆ ಸರ್ಕಾರ ನಡೆಸೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಧ್ಯದಲ್ಲಿ 2014ರಲ್ಲಿ ಇಲ್ಲಿವರೆಗೂ 11 ವರ್ಷದಿಂದ ವಾಟರ್ ಬಿಲ್ಲು ನಾವು ರೈಸ್ ಮಾಡಿಲ್ಲ ಅನೇಕ ಕಾರಣದಿಂದ. BWSSBಗೆ ವರ್ಷಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ಲೇ ಹಿಂದೆ 35,000 ಕೋಟಿ ರೂಪಾಯಿ ಇತ್ತು, ಈಗ 75 ಕೋಟಿ ಆಗಿದೆ. ಇನ್ನು ಬೇರೆ ಹ್ಯೂಮನ್ ರಿಸೋರ್ಸಸ್, ಬೇರೆ O&M, ಬೇರೆ ಇವೆಲ್ಲ ಲೆಕ್ಕ ಹಾಕೊಂಡ್ರೆ 85 ಕೋಟಿ ರೂಪಾಯಿ ತಿಂಗಳಿಗೆ ಲಾಸ್ ಆಗ್ತಾ ಇದೆ. ವರ್ಷಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತದೆ. ಸೊ ಅನಿವಾರ್ಯತೆ ಇದೆ. ನಮ್ಮೆಲ್ಲ ಬೋರ್ಡ್ ಅವರೆಲ್ಲ ಹೋಗಿ ಎಲ್ಲ ನಮ್ಮ ಶಾಸಕಗಳನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಬೋರ್ಡ್ ಅವರೆಲ್ಲ ರಿಕ್ವೆಸ್ಟ್ ಮಾಡಿ ನಮಗೆ ತೊಂದರೆ ಆಗ್ತದೆ ಮುಂದಕ್ಕೆ ಅಂತೇಳಿ, ನಮ್ಗೆ ಸಂಬಳಕ್ಕೂ ಇರಲ್ಲ ಅಂತೇಳಿ. ಈಗ ನಾವು ಹೊಸದಾಗಿ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಹೋದಾಗ ಎಲ್ಲ ಬ್ಯಾಂಕ್ಸ್ ಅವರು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನೀವೆಲ್ಲ ಲಾಸ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಅವರು ನಮ್ಮ ಮೇಲೆ ಸಹಕಾರ ಕೊಡಲಿಕ್ಕೆ, ಲೋನ್ ಕೊಡಲಿಕ್ಕೆ ಒಪ್ತಾ ಇಲ್ಲ. ಹಿಂದೆ ಗೌರ್ಮೆಂಟಲ್ಲಿ ಈ ನಮ್ಮ ಕೆಲವರು ಬಡವ್ರಿಗೋಸ್ಕರ ಸ್ಲಮ್ಗೆಲ್ಲ 20 ಕೋಟಿ ರೂಪಾಯಿಯಷ್ಟು ಹಣನ ಗೌರ್ಮೆಂಟಿಂದ ಬಜೆಟಲ್ಲಿ ಕೊಡ್ತಾ ಇದ್ರು. BJP ಗೌರ್ಮೆಂಟ್ ಬಂದ ಮೇಲೆ ಹಣನೆಲ್ಲ ನಿಲ್ಲಿಸಿದ್ದಾರೆ. ಅದು ಕೂಡ ಕಂಟಿನ್ಯೂಷನ್ ಆಗ್ತಾ ಇದೆ, ಅದು ಕೂಡ ಇದೆ. ಸೊ ಎಲ್ಲರೂ ಕೂಡ ಅಟ್ಲೀಸ್ಟ್ ನಾಮಿನಲ್ 1 ಪೈಸಾ 2 ಪೈಸಾ ಆದ್ರೂ ಕೂಡ ಒಂದು ಕೊಟ್ಟು ಲೀಟ್ರ್ ಕೊಟ್ಟು ಕನೆಕ್ಷನ್ನ ತೆಗೆದುಕೊಂಡು ಮಾಡಬೇಕು. ಎಲ್ಲ ರೆಗ್ಯುಲೈಸ್ ಕೂಡ ಕೆಲವೆಲ್ಲ ಅನ್ಆಥರೈಸ್ಡ್ ಇರೋರು ಕೂಡ ರೆಗ್ಯುಲೈಸ್ ಮಾಡ್ಕೊಳ್ಳೋಂಥ ವ್ಯವಸ್ಥೆನ ಎಲ್ಲರೂ ಕೂಡ ಸಿಸ್ಟಮ್ ಅಲ್ಲಿ ನಾವು ತರಬೇಕು. ಇದಕ್ಕೆ ನಾವೆಲ್ಲ ಪ್ರಯತ್ನ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ, ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ. ಆಶಿಕ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇದೀವಿ ನಾವು. ರಾಜ್ಯದ ಜನ ನೋಡ್ತಾ ಇದ್ದಾರೆ ಇದನ್ನೆಲ್ಲ ಕೂಡ. ಒಂದು ಸರ್ಕಾರದಿಂದ ಯೋಜನೆ ಜಾರಿ ಆಗ್ಬೇಕು ಅಂತ ಇದ್ರೆ ಹಲವಾರು ವಿಧಗಳಲ್ಲಿ, ಭಾಗಗಳಲ್ಲಿ ಅದು ಫಿಲ್ಟರ್ ಆಗಿ ಅನಂತರದಲ್ಲಿ ಯೋಜನೆ ಜಾರಿ ಆಗುತ್ತೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇರುವಂತದ್ದು ನೋಡ್ತಾ ಇದ್ರೆ ಈಗೇನು ಫ್ರೀಯಾಗಿ ಕೊಟ್ಟಿದ್ದಾರಲ್ಲ ಈ ಗ್ಯಾರಂಟಿ ಸ್ಕೀಮ್ಗಳು, ಅದಕ್ಕೆ ಹೊಡ್ತಾ ಬಿದ್ದಂಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಎಲ್ಲಾ ಫ್ರೀ ಸ್ಕೀಮ್ಗಳೇನಿದೆ ದೂರದೃಷ್ಟಿಯನ್ನು ಹೊಂದಿಲ್ಲ ಅಂತ ಅರ್ಥ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತನ್ನ ನೋಡ್ತಾ ಇದ್ರೆ ಜನರ ಮೇಲೆ ಮತ್ತೊಂದು ಹೊರೆ ಗ್ಯಾರಂಟಿ. ಈ ಹಿಂದೆ ಕೂಡ ಅವ್ರು ಮಾತನಾಡಿದ್ರು, ನೀರಿನ ಬಿಲ್ ಏರಿಕೆ ಮಾಡೇ ಮಾಡ್ತೀವಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಖಂಡಿತ ಅರುಣ್, ಅಂದರೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಲಮಂಡಳಿಯಲ್ಲಿ ನಡೆಸಿದಂಥ ಅಧಿಕಾರಿಗಳ ಸಭೆಯ ಬಳಿಕ ಮಾಧ್ಯಮಗೋಷ್ಠಿಯನ್ನು ಮಾಡ್ತಾ ಈ ಮಾತನ್ನು ಹೇಳಿರುವಂಥದ್ದು. ಹಿಂದೆನೂ ಕೂಡ ಗ್ಯಾರಂಟಿ ದೀರ್ಘಕಾಲಿಕವಾಗಿ ಉಳಿಯಲ್ಲ ಅನ್ನುವಂಥ ಮಾತುಗಳು, ಚರ್ಚೆಗಳು ಹಿಂದೆನೂ ಕೂಡ ಸಾಕಷ್ಟು ಬಾರಿ ಏನು ಮುನ್ನೆಲೆಗೆ ಬಂದಿತ್ತು. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಖುದ್ದು CM ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟ ಸದಸ್ಯರುಗಳಿಗೆ, ಜೊತೆ ಶಾಸಕರುಗಳಿಗೆ, ಪಕ್ಷದ ಮುಖಂಡರುಗಳಿಗೆ ಬಹಿರಂಗವಾಗಿ ಯಾವುದೇ ರೀತಿಯಾಗಿರುವಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಡದಂಥ ರೀತಿಯಲ್ಲಿ ತಾಕೀತನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಜಲಮಂಡಳಿಯ ಸಭೆಯ ಬಳಿಕ ಮಾಧ್ಯಮಗಳ ಗೋಷ್ಠಿಯನ್ನು ಮಾಡ್ತಾ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ದರವನ್ನು ಹೆಚ್ಚಳ ಮಾಡೇ ಮಾಡ್ತೀವಿ, ಈಗಾಗಲೇ 2014ರ ನಂತರ ಕಾವೇರಿ ನೀರಿನ ದರವನ್ನು ಏರಿಕೆ ಮಾಡಿಲ್ಲ, ಹೀಗಾಗಿ ಈಗ ಅನಿವಾರ್ಯತೆ ಇದೆ, ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿ ಜಲಮಂಡಳಿ ಹೆಸರಿನಲ್ಲಿ ಸಾಲ ಇದೆ, ತಿಂಗಳಿಗೆ 85 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ, ವರ್ಷಕ್ಕೆ ಅದೇ ಒಂದು 1,200 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಜೊತೆಗೆ ಬೆಂಗಳೂರಿನ ಕೆಲವೊಂದು ಸ್ಲಮ್ ಏರಿಯಾಗಳಲ್ಲಿ ಈಗಲೂ ಕೂಡ ಜಲಮಂಡಳಿ ಫ್ರೀ ನೀರು ಕೊಡ್ತಾ ಇದೆ. ಸೊ ಅದನ್ನು ಕೂಡ ನಾವು ಬಂದ್ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಈ ಮಾತನ್ನು ಹೇಳಿರುವಂಥದ್ದು. ಎಲ್ರಿಗೂ ಫ್ರೀಯಾಗಿ ಕೊಡ್ತಾ ಹೋದ್ರೆ ಸರ್ಕಾರವನ್ನು ನಡೆಸೋದು ಹೇಗೆ, ಸರ್ಕಾರವನ್ನು ಕೂಡ ನಡೆಸಬೇಕಾದ
ಬೇಕಲ್ವಾ ಅನ್ನುವಂಥ ಒಂದು ಮಾತನ್ನ ಅವ್ರು ಹೇಳಿರುವಂಥದ್ದು. ಅವರು ಹೇಳಿರುವಂಥ ಮಾತು ಈ ಒಂದು ಬೆಂಗಳೂರಿನ ನೀರಿನ ದರಕ್ಕೆ ಸಂಬಂಧಪಟ್ಟಿರುವಂಥ ಕೇವಲ ನೀರಿನ ದರಕ್ಕೆ ಮಾತ್ರ ಸೀಮಿತ ಅಂತ ಅನ್ಕೊಂಡ್ರು ಕೂಡ ಅವರ ಮನದಾಳದ ಮಾತು ಈಗ ಹೊರ ಬಿದ್ದಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಇದ್ರ ಬಗ್ಗೆ ಚರ್ಚೆಯೂ ಕೂಡ ಶುರುವಾಗಿರುವಂಥದ್ದು. ಹಿಂದೆನೂ ಕೂಡ ಸಾಕಷ್ಟು ಬಾರಿ ಗ್ಯಾರಂಟಿ ಯೋಜನೆಗಳು ದೀರ್ಘಕಾಲಿಕವಾಗಿ ಉಳಿಯೋದಿಲ್ಲ, ಕೆಲವೊಂದು ಹಂತ ಆದಮೇಲೆ ಇದು ಚುನಾವಣೆಯ ಗಿಮಿಕ್ ಮಾತ್ರ ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಳ್ತಾ ಇರುವಂಥದ್ದು. ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಸಾಕಷ್ಟು ದೃಷ್ಟಿಕೋನದಲ್ಲಿ ಚರ್ಚೆ ನಡೀತಾ ಇದೆ. ವಿರೋಧ ಪಕ್ಷಗಳು ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಗ್ಯಾರಂಟಿಯನ್ನು ಆಗಾಗ ಬಳಸ್ತಾ ಇರುವಂಥದ್ದನ್ನು ನಾವು ನೋಡಿದ್ದೇವೆ. ಈಗ ಖುದ್ದು ಸರ್ಕಾರದ DCM ಬಹಳ ಉನ್ನತ ಹುದ್ದೆಯಲ್ಲಿರುವಂಥ ಶಾಸಕರುಗಳನ್ನು ಸಚಿವರುಗಳನ್ನು ಕಂಟ್ರೋಲ್ ಮಾಡುವಂಥ ತಾಕತ್ತಿರುವಂಥ DCM DK ಶಿವಕುಮಾರ್ ಅವರೇ ಖುದ್ದು ಈ ಮಾತನ್ನು ಹೇಳಿರುವಂಥದ್ದು. ಅವರ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಗ್ಯಾರಂಟಿ ಯೋಜನೆ ಬಗ್ಗೆ ಒಂದು ಅಸಹನೆ ಇರ್ಬೋದು, ಅಥವಾ ಇದು ತುಂಬ ದಿನಗಳ ಕಾಲ ಉಳಿಯಲ್ಲ ಅನ್ನುವಂಥ ಒಂದು ವಾಸ್ತವ ಸ್ಥಿತಿ ಅವರಿಗೆ ಅರ್ಥ ಆಗಿರ್ಬೋದು. ಜೊತೆಗೆ ಈ ಒಂದು ಗ್ಯಾರಂಟಿ ಮುಂದಿನ ಏನು ಚುನಾವಣೆವರೆಗೂ ಕೂಡ ಡ್ರ್ಯಾಗ್ ಆಗಲ್ಲ ಅನ್ನುವಂಥ ಒಂದು ಮನಸ್ಥಿತಿಯಿಂದನೇ ಆ ಮಾತು ಹೇಳಿರ್ಬೋದು ಅನ್ನುವಂಥ ಒಂದು ಚರ್ಚೆಗಳು ಕೂಡ ಈಗ ಶುರುವಾಗಿರುವಂಥದ್ದು. ಏನೇ ಇದ್ರೂ ಕೂಡ ಬೆಂಗಳೂರಿನ ಕಾವೇರಿ ನೀರಿನ ದರ ಏರಿಕೆ ಮಾಡ್ತೀವಿ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಈ ಮಾತನ್ನ ಅವ್ರು ಹೇಳಿರುವಂಥದ್ದು. ಅರುಣ್, ಆಶಿಕ್, ಎಲ್ಲಾ ಫ್ರೀ ಕೊಟ್ರೆ ಸರ್ಕಾರ ನಡೆಸೋದು ಹೆಂಗೆ ಅಂತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು. ಫ್ರೀ ಕೊಡಂತ ಕೇಳಿದವ್ರು ಯಾರು ಸರ್ ನಿಮಗೆ ಅಲ್ವಾ? ಜನ ಕೇಳೇ ಇಲ್ಲ ಫ್ರೀ ಕೊಡಿ ಅಂತ. ಅಂಡ್ ಈ ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಮುಂಚಿ ಭಾಗದಲ್ಲಿ ಕೊಟ್ಟು ಹಿತ್ತಲ ಭಾಗದಲ್ಲಿ ಕಸ್ಕೊಳ್ಳೋದು ಅಂತ. ಆ ರೀತಿಯಾಗಿ ನಡೀತಾ ಇದೆ ಅನಿಸ್ತಾ ಇದೆ ಸರ್ಕಾರದಲ್ಲಿ. ಅರುಣ್, ಈಗ ಅವರು ಇವತ್ತು DCM DK ಶಿವಕುಮಾರ್ ಮಾತಾಡ್ತಾ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಲ್ವ, ಹಾಗಾಗಿ ಈ ಎರಡರ ಈ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆದರೆ ಸಾಮಾನ್ಯವಾಗಿ ಎಲ್ಲ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗುತ್ತೆ. ಈಗ ಕಾವೇರಿ 5ನೇ ಹಂತದ ಏನು ಯೋಜನೆ ಜಾರಿಯಾಗಿದೆ, ಅದಕ್ಕೆ 100 ಕಿಲೋಮೀಟರ್ ದೂರದಿಂದ 1000 ಕಿಲೋಮೀಟರ್ ಎತ್ತರಕ್ಕೆ ನೀರನ್ನು ಪಂಪ್ ಮಾಡ್ತಾ ಬೆಂಗಳೂರಿಗೆ ತರ್ತಾ ಇದ್ದೀವಿ. ಸೊ ಇದಕ್ಕೆ ಎಷ್ಟು ವಿದ್ಯುತ್ ತಗಲುತ್ತೆ ಅದಕ್ಕೂ ಕೂಡ ನಾವು ಖರ್ಚು ಮಾಡಬೇಕಲ್ಲ. ಈ ಹಿಂದೆ ಕಳೆದೊಂದು 4-5 ವರ್ಷಗಳ ಹಿಂದೆ ಜಲಮಂಡಳಿಯ ಕರೆಂಟ್ ಬಿಲ್ ಅನ್ನುವಂಥದ್ದು ತಿಂಗಳಿಗೆ 35 ಕೋಟಿ ರೂಪಾಯಿ ಬರ್ತಾ ಇತ್ತು. ಈಗ ಅದೇ ಜಾಗದಲ್ಲಿ ತಿಂಗಳಿಗೆ 75 ಕೋಟಿ ರೂಪಾಯಿ ಬರ್ತಾ ಇದೆ. ಹೀಗಾಗಿ ಈ ಒಂದು ಈ ಎಲ್ಲ ಸಾಹಚರ್ಯಗಳನ್ನು ಇಟ್ಕೊಂಡು ನಾವು ಬೆಲೆ ಏರಿಕೆಯನ್ನು ಮಾಡಲೇಬೇಕಾಗುತ್ತೆ ಅನ್ನುವಂಥ ಒಂದು ನಿಲುವಿಗೆ ಇವರು ಬಂದಿರುವಂತೆ ಕಾಣ್ತಾ ಇದೆ. ಅರುಣ್,